ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ಪತ್ರೆ ಗಿಡ ತಂದು ನಾನು ತುಂಬ ದಿನ ಆಗಿತ್ತು. 10 ರೂಪಾಯಿ ಕೊಟ್ಟು ನಾನು 2 ಸಸಿ ತಗೊಂಡು ಬಂದಿದ್ದೆ. ಒಂದು 10 ರೂಪಾಯಿ ಕನಕಾಂಬರ ಗಿಡ ಅಂತ ಒಂದು ನರ್ಸರಿ ತೋರಿಸಿದ್ದೆ ನೋಡಿ, ಆ ನರ್ಸರಿನಲ್ಲಿ ತಂದಿದ್ದು ಇದನ್ನು ನಾನು ಇವಾಗ ಅದನ್ನು ರೀಪಾಟ್ ಮಾಡ್ತಾ ಇದ್ದೀನಿ ಅಂದರೆ ಇಷ್ಟು ದೊಡ್ಡ ಗಿಡ 10 ರೂಪಾಯಿಗೆ ನರ್ಸರಿನಲ್ಲಿ ಕೊಡೋದಿಲ್ಲ. ನಾನು ಸಣ್ಣ ಗಿಡ ತಂದಿದ್ದು ನರ್ಸರಿಯಿಂದ 10 ರೂಪಾಯಿ ಕೊಟ್ಟು ನರ್ಸರಿಯಿಂದ ತೊಗೊಂಡು ಬಂದಿದ್ದೆ ಸಣ್ಣ ಗಿಡನ. ಅದನ್ನು ತಂದು ನಾನು ಬೇರೆ ಒಂದು ಚಿಕ್ಕ ಪಾಟಿಗೆ ಫಸ್ಟು ರೀಪಾಟ್ ಮಾಡಿದ್ದೆ. ನಾನು ಅದಕ್ಕೆ ಗಾರ್ಡನ್ ವೇಸ್ಟು ಎಲ್ಲನೂ ತುಂಬಿಟ್ಟು ಆ ಚಿಕ್ಕ ಗಿಡ ಇರುತ್ತೆ ನೋಡಿ, 10 ರೂಪಾಯಿ ಕೊಟ್ಟು ತಂದಿದ್ದು ಗಿಡ, ಆ ಗಿಡನೇ ನಾನು ಇನ್ನೊಂದು ಪಾಟಿಗೆ ಶಿಫ್ಟ್ ಮಾಡಿದ್ದೆ. ಅದು ಇವಾಗ ಇಷ್ಟು ಚೆನ್ನಾಗೇ ಬೆಳೆದು ದೊಡ್ಡದಾಗಿದೆ ನೋಡಿ. ಈಗ ನಾನು ಇದನ್ನು ಬೇರೆ ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ನಾನು ಅದು ಮಣ್ಣು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ನೋಡಿ. ಅಂದರೆ ಇದಕ್ಕೆ ನಾನು ಫಸ್ಟೇ ಹಳೆ ಮಣ್ಣು ಹೊಸ ಮಣ್ಣು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಹಳೆ ಪಾಟಲ್ಲಿ ಎಲ್ಲ ತೆಗೆದುಬಿಟ್ಟು ನಾನು ಅದು ಹಳೆ ಮಣ್ಣನ್ನು ಮಿಕ್ಸ್ ಮಾಡೋದು ತೋರಿಸಿಲ್ಲ ನಾನು, ವಿಡಿಯೋ ಲೆಂತಿ ಆಗುತ್ತೆ ಅಂತ. ಹಳೆ ಗಿಡಗಳೆಲ್ಲ ತೆಗೆದಿಟ್ಟಿದ್ದೆ ಫಸ್ಟ್ಗೆ, ಅವೆಲ್ಲ ಕ್ಲೀನ್ ಮಾಡಬೇಕು ಅಂತ. ಅದು ಮಾಡಿರೋದನ್ನು ತೋರಿಸಿಲ್ಲ ನಾನು ನೋಡಿ. ನಾನು ಸ್ವಲ್ಪ ಕೊಕೊಪಿಟ್ ಹಾಕಿದ್ದೀನಿ ಮತ್ತು ಒಂದು 2 ಹಿಡಿಯೋಷ್ಟು ನಾನು ಬೂದಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಟೀ ಪೌಡ್ರು ನಾವು ಟೀ ಎಲ್ಲ ಸೋಸ್ ಆದಮೇಲೆ ಇರುತ್ತಲ್ಲ, ಅದನ್ನು ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ. ಈ ಥರ ಒಣಗಿಸಿ ಇಟ್ಕೊಂಡಿದ್ಮೇಲೆ ನೋಡಿ, ಇವಾಗ ನಾನು ಅದನ್ನು ಒಂದು 2 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಇದೇನಪ್ಪ ಅಂತ ಅಂದ್ಕೊಂಡ್ರಾ, ಇದು ಮೊಟ್ಟೆದು. ನಾವು ಜಾನಿಗೆ ಅಂತ ಮೊಟ್ಟೆ ತೊಗೊಂಡು ಬರ್ತೀವಲ್ಲ, ಅದನ್ನು ಅವನಿಗೆ ಬೇಯಿಸಿ ನಾವು ಮೊಟ್ಟೆ ಹಾಕ್ತೀವಲ್ಲ, ಆವಾಗ ಅದು ಓಡಿರುತ್ತಲ್ಲ, ನಾನು ಅದನ್ನು ಒಣಗಿಸಿ ಇಟ್ಕೊಂಡಿರ್ತೀನಿ. ಮತ್ತು ಪೌಡ್ರ್ ಮಾಡಿನೂ ಸಹ ಇಟ್ಟಿರ್ತೀನಿ. ನಾನು ಯಾವುದನ್ನು ವೇಸ್ಟ್ ಮಾಡೋದಿಲ್ಲ. ಇವಾಗ ನಾವು ಇದಕ್ಕೆ ಹಾಕ್ಕೊಂಡು ನಾವು ನೋಡಿ ಇದನ್ನೆಲ್ಲ ಮಣ್ಣು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಚೆನ್ನಾಗಿ ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಅವಾಗೇ ನಮಗೆ ಗಿಡಗಳು ಚೆನ್ನಾಗಿ ಬರುತ್ತೆ, ಹೆಲ್ದಿಯಾಗೂ ಸಹ ಇರುತ್ತೆ. ನಾನು ಆ ಪತ್ರೆ ಗಿಡನ 10 ರೂಪಾಯಿ ಕೊಟ್ಟು ತಂದಿದ್ದೆ ಅಂತ ಹೇಳಿದ್ನಲ್ಲ, 4 ದೆಳೆ ಗಿಡನೂ ಪತ್ರೆ ಗಿಡನೂ ಒಂದೇ ಸರಿ ತೊಗೊಬಂದಿದ್ದು ನಾನು. ಆ ವಿಡಿಯೋ ಹಾಕಿದ್ದೀನಿ ನಾನು ನಿಮಗೆ. ಅದು ಚಿಕ್ಕ ಕವರಲ್ಲಿ ಕೊಟ್ಟಿದ್ರು ನನಗೆ. ಆ ಚಿಕ್ಕ ಕವರಲ್ಲಿ ತಂದು ನಾನು ಇನ್ನೊಂದು ಪಾಟಿಗೆ ನಾನು ಅದನ್ನು ಸಣ್ಣ ಸಸಿನ ದೊಡ್ಡ ಪಾಟಲ್ಲಿ ಹಾಕಿದ್ದೆ. ಇದು ನರ್ಸರಿನಲ್ಲಿ ದೊಡ್ಡದು ಕಪ್ಪುದು ಪಾಟ್ ಬರುತ್ತೆ ನೋಡಿ, ಚಿಕ್ಕದು, ಅದರಲ್ಲಿ ಹಾಕಿದ್ದೆ ನಾನು. ಅದರೊಳಗೆ ಸ್ವಲ್ಪ ನಾನು ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟು ಅದರಲ್ಲಿ ಹಾಕಿದ್ದೆ. ಅದು ಇವಾಗ ಇಷ್ಟು ದೊಡ್ಡದಾಗಿದೆ. ಈಗ ನಾನು ಬೇರೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಪಾಟ್ ತೊಗೊಂಡಿದ್ದೀನಿ ನಾನು. ಆ ಪಾಟಿಗೆ ನಾನು ಓಲ್ ಇರುತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ಚುಪ್ಪು ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಆ ಓಲ್ ಮೇಲೆ ಚುಪ್ಪಿಟ್ಟು ಅದರ ಮೇಲೆ ಮಣ್ಣು ಸ್ವಲ್ಪ ಹಾಕಿ, ಮತ್ತು ಈಗ ನಾನು ಅದ್ರ ಮೇಲೆ ಗಾರ್ಡನ್ ವೇಸ್ಟ್ ಹಾಕ್ತಾಯಿದ್ದೀನಿ. ನಾವು ಯಾವುದೇ ಒಂದು ಗಿಡ ನೆಡಬೇಕಾದ್ರೂ ಅಷ್ಟೇ, ನಾವು ಈ ಥರ ಗಾರ್ಡನ್ ವೇಸ್ಟ್ ಹಾಕಿನೇ ನಾವು ಗಿಡ ನೆಡಬೇಕು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಈ ಗಾರ್ಡನ್ ಮಾಡೋರು ಅಂತೂ ಗಾರ್ಡನ್ ವೇಸ್ಟು ಸಿಗುತ್ತೆ. ಯಾಕೆಂದರೆ ದಿನ ನಾವು ಗಾರ್ಡನ್ ಕ್ಲೀನ್ ಮಾಡ್ತಿರ್ತೀವಿ. ಒಣಗಿರೋ ಎಲೆ ಮತ್ತು ಹಣ್ಣಾಗಿರೋ ಎಲೆಗಳು ಎಲ್ಲ ಬಿದ್ದೇ ಬೀಳುತ್ತೆ ಗಾರ್ಡನ್ನಲ್ಲಿ. ಅದನ್ನೆಲ್ಲ ನಾವು ಕಸ ಗುಡಿಸ್ತೀವಲ್ವ, ಕಸ ಗುಡಿಸಿದಾಗ ಸಿಗುತ್ತೆ. ಅದನ್ನೇ ನಾವು ಡೈಲಿ ಕಲೆಕ್ಟ್ ಮಾಡ್ಕೊತೀವಲ್ವ, ಅದನ್ನೇ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಯಾಕೆಂದರೆ ನಾವು ಇದನ್ನು ಅವಾಗವಾಗ ರೀಪಾಟ್ ಮಾಡೋದಿಲ್ಲ. ಇವಾಗ ರೀಪಾಟ್ ಮಾಡಿದ್ರೆ ನಾವು ಇನ್ನೊಂದು ವರ್ಷ ತನಕ ರೀಪಾಟ್ ಮಾಡೋಂಗೆ ಇರೋದಿಲ್ಲ. ಅದಕ್ಕೋಸ್ಕರನೇ ಈ ಥರ ಮಾಡ್ಕೋಬೇಕು ನೋಡಿ. ನಾನು ಸ್ವಲ್ಪ ಗಾರ್ಡನ್ ವೇಸ್ಟ್ ಹಾಕಿ, ಇದು ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಶುಂಠಿ ಎರ್ದಿದ್ದರ ಸಿಪ್ಪೆ ಅದೆಲ್ಲನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಹೆಂಗೆ ಅಂದರೆ ಮೊನ್ನೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೆ. ಆ ವಿಡಿಯೋನ ನಾನು ಇನ್ನೊಂದು ಚಾನಲಲ್ಲಿ ಹಾಕಿದ್ದೀನಿ, ಭಾಗ್ಯ ಪುಟ್ಟ ಕುಟುಂಬ ಅಂತ ಇನ್ನೊಂದು ಚಾನಲ್ ಇದೆ. ನಿಮಗೆ ಬೇಕು ಅಂದರೆ ನೀವು ಅದರಲ್ಲಿ ಸಹ ನೋಡ್ಬೋದು ನೋಡಿ. ಇವಾಗ ಅದು ವೇಸ್ಟ್ ಎಲ್ಲನೂ ಹಾಕಾದ್ಮೇಲೆ ಇವಾಗ ನಾವು ಅದ್ರ ಮೇಲೂ ಸ್ವಲ್ಪ ಮಣ್ಣು ಹಾಕ್ತಾಯಿದ್ದೀನಿ. ನಾನು ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಗಿಡ ಇಡ್ತೀನಿ ನೋಡಿ. ಸ್ವಲ್ಪ ನಾವು ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿರ್ತೀವಲ್ಲ, ಅದ್ರ ಮೇಲೆ ಜಾಸ್ತಿ ಮಣ್ಣು ಹಾಕೋಬೇಕು. ನೀವು ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಹಾಕಿದ್ರೆ, ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಗಿಡ ನೆಡಬಾರ್ದು. ಸ್ವಲ್ಪ ಜಾಸ್ತಿ ಮಣ್ಣು ಹಾಕ್ಬಿಟ್ಟೇ ಗಿಡ ನೆಡಬೇಕು ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 2 ತಿಂಗಳು ಆಯಿತು ಅನಿಸುತ್ತೆ ಇದು ಗಿಡ ತಂದು. ನಾನು 2 ತಿಂಗಳು 3 ತಿಂಗಳು ಆಗಿರಬೇಕು, ನನಗೆ ನೆನಪಿಲ್ಲ. ಅದು ನಾನು 4 ದೆಳೆ ಗಿಡನೂ ಈ ಪತ್ರೆ ಗಿಡನೂ ತಂದಿದ್ದು ವಿಡಿಯೋ ಹಾಕಿದ್ದೀನಿ ನೋಡಿ. ಈ ಥರ ಚಿಕ್ಕ ಪಾಟಲ್ಲಿರೋ ತಂದಿದ್ದೆ. ಪಾಟ್ ಇರಲಿಲ್ಲ, ಅದು ಕವರಲ್ಲಿತ್ತು. 10 ರೂಪಾಯಿ ಗಿಡ ಎಷ್ಟಿರ್ಬೋದು ಅಂತ ನೀವು ಯೋಚನೆ ಮಾಡಿ ಅಲ್ವಾ. ಅದು
ಅದನ್ನು ತಗೊಬಂದು ನಾನು ನೋಡಿ ಈ ಥರ ದೊಡ್ಡ ಪಾಟಲ್ಲಿ ಹಾಕಿದ್ದೆ ನಾನು. ಅದರಲ್ಲೂ ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಟ್ಟು ನಾನು ಆ ಸಸಿನ ನೆಟ್ಟಿದ್ದೆ. ಅದು ಗಾರ್ಡನ್ ವೇಸ್ಟೂ ಸಹ ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ. ಗೊಬ್ಬರ ಆಗಿನೇ ಅದು ಗೊಬ್ಬರ ಚೆನ್ನಾಗಿ ಸಿಕ್ತಲ್ಲ, ಹಂಗಾಗಿ ಈ ಗಿಡ ಚೆನ್ನಾಗಿ ಬೆಳೀತು. ಈಗ ನಾನು ಅದು ದೊಡ್ಡದಾಗಿದೆಯಲ್ಲ ಅಂತ ಬೇರೆ ಪಾಟಿಗೆ ಹಾಕ್ತಾಯಿದ್ದೀನಿ. ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿದ್ದೆ. ಈ ಪೂಜೆಗೆ ಬಳಸಿದ್ದು ಹೂವು ಎಲ್ಲನೂ ಹಾಕಿದ್ದೆ. ಅದೆಲ್ಲ ನೋಡಿ ಅದು ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ. ಆ ಗೊಬ್ಬರ ಸಿಕ್ಕಿದ್ರೇ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗಿ ಬರೋದು. ಇವಾಗ ನಾನು ಇದನ್ನು ದೊಡ್ಡ ಪಾಟಿಗೆ ಹಾಕೋತಾ ಇದ್ದೀನಿ. ಈ ಥರ ಮಾಡ್ಕೋಬೇಕು ನಾವು. ಈಗ ನಾವು ಸಣ್ಣ ಸಸಿ ತಂದುಬಿಟ್ಟು ದೊಡ್ಡ ಪಾಟಿಗೆ ಹಾಕೋಬಾರ್ದು. ಯಾಕೆಂದರೆ ಅದು ಬರೀ ಬೇರೆ ಬೆಳೆಯುತ್ತೆ ಹೊರತು ಗಿಡ ಹೆಲ್ದಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ ಫಸ್ಟು ನಾವು ಚಿಕ್ಕ ಪಾಟಲ್ಲಿ ಹಾಕೋಬೇಕು. ಆಮೇಲೆ ನೋಡಿ ಈ ಥರ ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ ನೋಡಿ, ಆವಾಗ ನಾವು ಈ ಥರ ದೊಡ್ಡ ಪಾಟಿಗೆ ಹಾಕೊಂಡ್ರೂ ಸಾಕು. ಇನ್ನು ನಾವು ಒಂದು ವರ್ಷ ತನಕ ಇದ್ರ ಸುದ್ದಿಗೆ ಹೋಗಂಗಿರಲ್ಲ, ಮತ್ತೆ ರೀಪಾಟ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ನಾನು 2 ಸಸಿ ತಂದಿದ್ದೆ, 2 ತುಂಬ ಚೆನ್ನಾಗಿ ಬಂದಿದ್ದಾವೆ. ನನಗಂತೂ ನೋಡಿ ತುಂಬಾ ಖುಷಿಯಾಯಿತು. ಆ ಸ್ಮೆಲ್ ನೋಡ್ತಿದ್ರೇ ಎಷ್ಟು ಘಮ ಘಮ ಅಂತಿರುತ್ತೆ. ಗಿಡದ ಹತ್ರ ಹೋದರೆ ಅಷ್ಟು ಚೆನ್ನಾಗೇ ಪರಿಮಳ ಇರುತ್ತೆ. ಈ ಪಾಟಂತೂ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ದೆ. ಗಾರ್ಡನ್ ವೇಸ್ಟು ಎಲ್ಲ ತುಂಬಿಸಿ ಇಟ್ಟಿದ್ದೆ. ಇದಕ್ಕೇನು ಇವಾಗ ಗಾರ್ಡನ್ ವೇಸ್ಟೇನೂ ಹಾಕಲ್ಲ ನೋಡಿ. ಒಂದೊಂದು ಸತಿ ನಾವು ಈ ಥರ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೇ ಅನುಕೂಲ. ನಾನು ಇದೊಂದು ಮಾತ್ರ ರೆಡಿ ಮಾಡಿ ಇಟ್ಟಿದ್ದೆ. ಆ ಪಾಟು ಅದರಲ್ಲಿ ಏನೋ ಬೇರೆ ಗಿಡ ಇತ್ತು, ಅದನ್ನು ತೆಗೆದೆ ನಾನು ಇವತ್ತು. ಅದನ್ನು ತೆಗೆದುಬಿಟ್ಟು ಇದು ಪತ್ರೆ ಗಿಡ ಹಾಕೋಕ್ಕೆ ಅಂತಲೇ ತೆಗೆದೆ ಆ ಗಿಡನ ನಾನು. ಹಾಗಾಗಿ ಅದಕ್ಕೆ ಮಾತ್ರ ಇವತ್ತು ನಾನು ಗಾರ್ಡನ್ ವೇಸ್ಟ್ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಮುಂಚೆನೇ ಹಾಕಿಟ್ಟಿದ್ದೀನಿ ನಾನು. ಅದು ಆಲೆ ಅರ್ಧ ಕೊಳ್ತಿದೆ ಇದು ಗಾರ್ಡನ್ ವೇಸ್ಟು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ನಾನು ಮುಂಚೆ ಹಾಕಿದ್ನಲ್ಲ ಗಾರ್ಡನ್ ವೇಸ್ಟ್ ಎಲ್ಲ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕೊಳ್ತಿ ಎಲ್ಲ ಗೊಬ್ಬರ ಆಗಿದೆ. ಈ ಥರ ಮಾಡಿಕೊಂಡ್ರೆ ನಮಗೆ ಅನುಕೂಲ. ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಬರುತ್ತೆ. ಈಗ ನಾವು ಎಕ್ಸ್ಟ್ರಾ ಗೊಬ್ಬರ ಹಾಕಬೇಕು ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಯಾಕೆ ಹೇಳಿ, ನಾವು ಫಸ್ಟೇ ಗಾರ್ಡನ್ ವೇಸ್ಟು ಎಲ್ಲ ಹಾಕಿರ್ತೀವಿ ನೋಡಿ, ಇವಾಗ ಅದು ಚೆನ್ನಾಗಿ ಕೊಳ್ತೂ ಗೊಬ್ಬರ ಆಗುತ್ತೆ. ಈ ಗಿಡಕ್ಕೂ ಚೆನ್ನಾಗೆ ಒಳ್ಳೆ ಪೋಷಕಾಂಶ ಎಲ್ಲನೂ ಸಿಗುತ್ತೆ. ಹಾಗಾಗಿ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗಿ ಬರುತ್ತೆ. ಈ ಪನ್ನೀರ್ ಪತ್ರೆ ಎಲೆನ ಹೂವಿನ ಜೊತೆ ಸೇರಿಸಿ ಕಟ್ಟಿದ್ರೆ ತುಂಬ ಪರಿಮಳ ಇರುತ್ತೆ. ಮತ್ತು ಫೋಟೋಗೆಲ್ಲ ಹಾರ ಎಲ್ಲ ಮಾಡಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ಗೆ ಒಂದು ಸತಿ ಇತ್ತು ನನ್ನ ಗಾರ್ಡನಲ್ಲಿ ಚಾನಲ್ ಶುರು ಮಾಡೋದಕ್ಕಿಂತ ಮುಂಚೆ, ಅದು ಹೋಯ್ತು. ಹಂಗಾಗಿ ನಾನು ಇದನ್ನು 2 ತೊಗೊಂಬಂದಿದ್ದೀನಿ ಈ ಸತಿ. 2 ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಖುಷಿ ಆಯಿತು ಇದು 2 ಚೆನ್ನಾಗಿ ಬಂದಿರೋದು ನೋಡಿ. ಈ ಗಿಡಕ್ಕೆ ನೀರೆಲ್ಲನೂ ಜಾಸ್ತಿ ಸಹ ಹಾಕಬಾರ್ದು. ಏಕೆ ನೀರು ಜಾಸ್ತಿ ಆದ್ರೂ ಕೊಳ್ತೋಗುತ್ತೆ. ನಂದು ಹಳೇದು ಒಂದು ಗಿಡ ಇದೇ ಥರನೇ ಆಯಿತು, ನೀರು ಜಾಸ್ತಿಯಾಗಿ ಕೊಳ್ತೋಯ್ತು. ಹಂಗಾಗಿ ಇವಕ್ಕೆಲ್ಲ ನೀರು ಜಾಸ್ತಿ ಹಾಕೋಬಾರ್ದು. ನೋಡಿ ಎಲ್ಲನೂ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡಿದ್ದಾಯಿತು. ಇವಾಗ ನೋಡಿ ಇವಾಗ ನೀರು ಹಾಕ್ತಾ ಇದ್ದೀನಿ ನಾನು. ಅದು ಕೆಳಗಡೆ ಎಲ್ಲ ಒಣಗೋಗಿರೋ ಎಲೆ ಎಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ತೆಗೆದಾಕ್ಬಿಡ್ಬೇಕು. ನಾನು ರೀಪಾಟ್ ಮಾಡಬೇಕಾದ್ರೇ ಎಲ್ಲ ತೆಗೆದಾಕ್ಬಿಟ್ಟು ರೀಪಾಟ್ ಮಾಡಿದ್ದೀನಿ. ನೋಡಿ ನೀವೇ ನೋಡ್ತಿರ್ಬೋದು ಎಷ್ಟು ಬುಷಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಚಿಕ್ಕ ಗಿಡ ತಂದು ದೊಡ್ಡ ಪಾಟಲ್ಲಿ ಮಾತ್ರ ರೀಪಾಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟಿಗೆ ಚಿಕ್ಕ ಪಾಟಲ್ಲೇ ಹಾಕ್ಕೊಳ್ಳಿ, ಆಮೇಲೆ ನೀವು ದೊಡ್ಡ ಪಾಟಿಗೆ ಹಾಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.